ನಮ್ಮ ಮೌಲ್ಯ ಶಿಕ್ಷಣದ ಒಗ್ಗಟ್ಟು ಕೃತಜ್ಞತೆಯ ಕಲ್ಪನೆ ಅಂತಕ್ಕಂಥ ವಿದ್ಯಾರ್ಥಿಗಳೇ, ನಮ್ಮ ಜೀವನದಲ್ಲಿ ನಾವು ಯಾರಾದ್ರೂ ಕೃತಜ್ಞತೆಯನ್ನು ಸಲ್ಲಿಸಬೇಕಂದ್ರೆ ಅವ್ರು ಹೋಗಿನೇ ಆ ಕೃತಜ್ಞತೆ ಸಲ್ಲಿಸಬೇಕಂತಿಲ್ಲ, ನಿಮ್ಮ ಮನದಲ್ಲೂ ಕೂಡ ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸಬಹುದು ಅಂತಕ್ಕಂಥದ್ದು ಈ ಒಂದು ಟಾಪಿಕ್ ಮೇಲೆ ತಿಳ್ಕೊಳ್ತಾ ಇದ್ದೀನಿ. ಈಗ ನಾನು ಹೇಳೋದು ನೀವು ಏನ್ ಮಾಡ್ತೀರಿ ಅಂದ್ರೆ, ನೇರ ಕುತೂಹಲಗಳು ನಿಮ್ಮ ಬೆಂಚುಗಳ ಮೇಲೆ ಕಣ್ಣುಗಳನ್ನು ಮುಚ್ಚ್ರೆ, ಕಣ್ಣು ಮುಚ್ಚಿಕೊಂಡು ಒಂದು ಜ್ಞಾನದ ಸ್ಥಿತಿ ಶಾಂತವಾಗಿ ಕುಳಿತು ಕಣ್ಣು ಮುಚ್ಚಿ 3 ಬಾರಿ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ. ಕಣ್ಣು ಮುಚ್ಚಿ 3 ಬಾರಿ ಆಳವಾದ ಉಸಿರನ್ನ ತೆಗೆದುಕೊಳ್ಳಿ. ಹಾಗೆ ನಿಧಾನಕ್ಕೆ ಬಿಡಿ, ಉಸಿರಾಡ್ತಾ ಬನ್ನಿ. ನಿಮ್ಮ ದೇಹ ಸಂಪೂರ್ಣ ವಿಶ್ರಾಂತಿ ಪಡೆಯಲಿ ಮತ್ತು ನಿಮ್ಮ ಮನಸ್ಸು ಶಾಂತವಾಗಿರಲಿ. ಹಾಗೆ ಉಸಿರಾಡ್ತಾ ನಿಮ್ಮ ಮನಸ್ಸು ಸಂಪೂರ್ಣ ಶಾಂತವಾಗಿರಬೇಕು. ಸುತ್ತಮುತ್ತ ಒಂದೆರಡು ಚೆನ್ನಾಗಿರ್ತಕ್ಕಂಥ ಬೆಳಕು ನಿಮ್ಮ ಸುತ್ತಮುತ್ತ ಸುರಿತಾ ಇರುವ ರೀತಿಯಲ್ಲಿ ನೀವು ಕಲ್ಪಿಸಿಕೊಳ್ಬೇಕು. ಈ ಬೆಳಕಿಗೆ ಕೃತಜ್ಞತೆ ಎಂದು ಹೆಸರಿ. ಈಗ ನಿಮ್ಮ ಸುತ್ತಮುತ್ತ ಏನೊಂದು ಬೆಳಕು ಅಂತ ಕಲ್ಪನೆ ಇದೆಯಲ್ಲ, ಆ ಬೆಳಕಿಗೆ ನಾವು ಏನು ಹೆಸರೋಣ? ಕೃತಜ್ಞತೆ. ಕೃತಜ್ಞತೆ ಹೆಸರೋಣ. ಇದು ನಿಮ್ಮ ಮನಸ್ಸಿನಿಂದ ಪ್ರಾರಂಭವಾಗಿ ನಿಧಾನವಾಗಿ ಸುತ್ತಲೂ ಹರಡುತ್ತದೆ. ಆ ರೀತಿ ನೀವು ವಹಿಸಿಕೊಳ್ಬೇಕು. ನಿಮ್ಮ ಸುತ್ತಮುತ್ತ ಏನಾಗ್ತದೆ? ಹರಡುತ್ತಾ ಇದೆ. ಆ ರೀತಿ ವಹಿಸಿಕೊಳ್ಳಿ. ಈಗ ಮುಂದಿನ ಹಂತ, ಮೊದಲಿಗೆ ನಿಮ್ಮ ಬಗ್ಗೆ ನೀವೇ ಯೋಚಿಸಿ. ನಿಮ್ಮ ಬಗ್ಗೆ ನೀವೇ ಯೋಚಿಸಿ. ನಡೆಯಲು ಸಹಾಯ ಮಾಡಿದ ನಿಮ್ಮ ದೇಹಕ್ಕೆ, ಕೆಲಸ ಮಾಡಿದ ನಿಮ್ಮ ಕೈಗಳಿಗೆ ಮತ್ತು ಹೊಸ ಕಲಿತ ನಿಮ್ಮ ಮನಸ್ಸಿಗೆ ಧನ್ಯವಾದಗಳನ್ನ ನೀವೇ ಹೇಳ್ಕೋಬೇಕು. ನಡೆಯಲು ಸಹಾಯ ಮಾಡಿದ ನಿಮ್ಮ ದೇಹಕ್ಕೆ, ಕೆಲಸ ಮಾಡಿದ ನಿಮ್ಮ ಕೈಗಳಿಗೆ ಮತ್ತು ಹೊಸ ವಿಷಯಗಳನ್ನು ಕಲಿತ ನಿಮ್ಮ ಮನಸ್ಸಿಗೆ ಧನ್ಯವಾದಗಳನ್ನು ಹೇಳಿ. ನಂತರ ನಿಮ್ಮ ಕುಟುಂಬದ ಸದಸ್ಯರನ್ನ ನೆನಪಿಸಿಕೊಳ್ಳಿ. ಈ ಕಾಳಜಿ ಮತ್ತು ಬೆಂಬಲಕ್ಕಾಗಿ ಒಂದು ತುತ್ತು ಊಟ, ಹೊಸ ಬಟ್ಟೆ ಅಥವಾ ಆಲಿಂಗನಂತಹ ಸಣ್ಣ ವಿಷಯಗಳಿಗೂ ಧನ್ಯವಾದಗಳನ್ನು ಹೇಳಿ. ನಿಮ್ಮ ತಂದೆ ತಾಯಿ, ನೆರೆಹೊರೆಯವರು, ನಿಮ್ಮ ಜೀವನಕ್ಕೆ ಸಹಕಾರಿಯಾಗಿರ್ತಕ್ಕಂಥ ನಿಮ್ಮ ಸುತ್ತಮುತ್ತಲ ಕುಟುಂಬದ ಸದಸ್ಯರು, ಅವರಿಗೆ ಮನಸ್ಸಲ್ಲಿನೇ ಧನ್ಯವಾದವನ್ನು ತಿಳಿಸಿ. ಆ ಬೆಳಕು, ಆ ಕೃತಜ್ಞತೆ ಹೆಸರಿಟ್ಟಿರಲ್ಲ, ಆ ಬೆಳಕು ಹೋಗೋರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದೆ. ಈಗ ನಿಮ್ಮ ಸ್ನೇಹಿತರು ಅಥವಾ ಶಿಕ್ಷಕರನ್ನ ಕಲ್ಪಿಸಿಕೊಳ್ಳಿ. ಅವರು ನಿಮಗೆ ಸಹಾಯ ಮಾಡಿದ ಒಂದು ಸಣ್ಣ ಸಂದರ್ಭ ಅಥವಾ ಹೇಳಿದ ಒಂದು ದಯೆಯ ಮಾತನ್ನು ನೆನಪಿಸಿಕೊಳ್ಳಿ. ಅದಕ್ಕಾಗಿ ಮನಸ್ಸಿನಲ್ಲಿ ಅವರಿಗೆ ಧನ್ಯವಾದ ಅರ್ಪಿಸಿ. ನಿಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ನಿಮ್ಮ ಶಿಕ್ಷಕರಾಗಿರ್ಬೋದು, ಅವರು ನಿಮಗಾಗಿ ಮಾಡಿದ ಒಂದು ಸಣ್ಣ ಸಂದರ್ಭದ ಸಹಾಯಕ್ಕಾಗಿ ದಯೆಯ ಮಾತನ್ನು ನೆನಪಿಸಿಕೊಳ್ತಾ ಅವರಿಗೆ ನಿಮ್ಮ ಮನಸ್ಸಿನಲ್ಲಿನೇ ಕೃತಜ್ಞತೆಯನ್ನ ಸಲ್ಲಿಸಿ. ಇನ್ನು ಕೊನೆಯದಾಗಿ ನಿಮ್ಮ ಸಮುದಾಯದಲ್ಲಿರುವ ಯಾರನ್ನಾದರೂ ನೆನಪಿಸಿಕೊಳ್ಳಿ. ಸಮುದಾಯ ಅಂದ್ರೆ ಸಮಾಜದಲ್ಲಿರ್ತಕ್ಕಂಥದ್ದು, ನಿಮ್ಮ ಸುತ್ತಮುತ್ತಲಿನ ನೆರೆಯವರು. ಉದಾಹರಣೆಗೆ ಬಸ್ ಚಾಲಕರಾಗಿರ್ಬೋದು, ಅಂಗಡಿಯವರಾಗಿರ್ಬೋದು, ಭದ್ರತಾ ಸಿಬ್ಬಂದಿ ಆಗಿರ್ಬೋದು, ಅಥವಾ ನಿಮ್ಮ ನೆರೆಹೊರೆಯವರಾದ ಯಾರು ನೀವು ಗಮನಿಸಿ ಇರಬಹುದಂತ ಅವರ ಸಣ್ಣ ಸಹಾಯಕ್ಕಾಗಿ ಅವರಿಗಾಗಿ ಕೂಡ ಒಂದು ಧನ್ಯವಾದ ಹೇಳಿ. ಈಗ ಆಳವಾದ ಉಸಿರು ತೆಗೆದುಕೊಂಡು ಮತ್ತೊಂದು ಸರಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಬನ್ನಿ. ಕೊನೆಯ ಹಂತ, ಆರಂಭದಲ್ಲಿ ನೀವು ಯಾವ ರೀತಿಯಾಗಿರ್ತಕ್ಕಂಥ ಆಳವಾಗಿ ಉಸಿರು ತೆಗೆದುಕೊಂಡಿದ್ದೀರ ಅದೇ ರೀತಿಯಾಗಿರ್ತಕ್ಕಂಥ 3 ಬಾರಿ ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ಉಸಿರನ್ನ ಬಿಚ್ಚಾಡಿ. ನಿಮ್ಮ 2 ಕೈಗಳನ್ನ ಮುಚ್ಚಿಕೊಳ್ಳಿ ನಿಧಾನವಾಗಿ.
ನಿಧಾನವಾಗಿ ಎರಡೂ ಕೈಗಳನ್ನು ಉಜ್ಜಿ ನಿಧಾನವಾಗಿ ಕಣ್ಣಿಗೆ ಅಶ್ವತ್ಥ ಬನ್ನಿ, ನಿಧಾನವಾಗಿ ಕಣ್ಣಿಗೆ ಹಚ್ಚಿ ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ಈಗ ಹೇಳಿ, ನಿಮ್ಮ ಮನಸ್ಸಿಗೆ ಒಂದು ರೀತಿ ಶಾಂತವಾಗಿರ್ತಕ್ಕಂಥ ನೆಮ್ಮದಿಯ ಒಂದು ಮನಸ್ಸು ಕಾಯ್ತಾರೆ. ಯಾರೆಲ್ಲ ಕೃತಜ್ಞತೆ ಹೇಳಬೇಕಿತ್ತಲ್ಲ, ಆ ನಿಮ್ಮ ಸುತ್ತಮುತ್ತ ಬಂದಿರತಕ್ಕಂಥ ಕೃತಜ್ಞತೆ ಅಂತಕ್ಕಂಥ ಬೆಳಕು ಏನುಂಟು, ನೀವು ಯಾರೆಲ್ಲ ಧನ್ಯವಾದ ಅರ್ಪಿಸಿದ್ರೆ ಅವ್ರ ಹುಡುಗಿಗೆ ಅಂತ ಹೇಳ್ಕೊಂತು. ಸೊ ನಾವು ತಿಳ್ತಕ್ಕಂಥ ವಿಷಯ ಅಂದ್ರೆ, ನಮ್ಮ ಜೀವನದಲ್ಲಿ ಯಾರಾದ್ರೂ ಒಂದು ಸಣ್ಣ ಸಹಾಯ ಮಾಡಿದ್ರು ಕೂಡ ನಾವು ಏನೋ ಹೇಳ್ತೀರ, ಜೋರಿಗೆ ಯಾರಾದ್ರೂ ಸಹಾಯ ಮಾಡಿದವರು ನಾವು ಎಲ್ರು ಹೇಳ್ತಿರಲ್ಲ. ಓಕೆ, ನಮಗೆ ಸ್ವಾಗತ. ಮೌಲ ಶಿಕ್ಷಣ ಕುರಿತಾಗಿರ್ತಕ್ಕಂಥ ಕೃತಜ್ಞತೆಯ ಕಲ್ಪನೆ 1.0 ನಾವು ನಮ್ಮ ತರಗತಿಯಲ್ಲಿ ಅಳವಡಿಸ್ಕೊಂಡಿದ್ದೇವೆ. ಈ ಒಂದು ವಿಷಯ ಕುರಿತು ಒಂದೆರಡು ಮಾತು ತಾವು ಹೇಳ್ಬಿಟ್ರೆ ತಾವು ಕೇಳ್ಕೊಂಡಿದ್ದೇವೆ. ಬದುಕಿನೊಳಗ ಮನುಷ್ಯ ತನ್ನಷ್ಟಕ್ಕೆ ತಾನೇ ಬದುಕಾಗೋದಿಲ್ಲ, ಸರ್ಕಾರ ಪಡಿಲೇಬೇಕಾಗತ್ತ. ಅದಕ್ಕೆ ಆ ಪಡೆದಂತಹ ಸಹಾಯಕ್ಕ ನಾವು ಕೃತಜ್ಞರಾಗಿರುವಂತದ್ದು ಮನುಷ್ಯನ ಲಕ್ಷಣ. ಅದಕ್ಕೆ ಹೇಳ್ತಾರ, ಕೃತಜ್ಞತೆಯನ್ನ ವ್ಯಕ್ತಪಡಿಸುವುದು ಗೌರವವನ್ನು ತೋರಿಸುವ ಒಂದು ಸರಳವಾದ ಮತ್ತು ಶಕ್ತಿಯುತವಾದ ಮಾರ್ಗವಾಗಿದೆ. ನಾವು ಯಾರಿಗಾದರೂ ಧನ್ಯವಾದಗಳು ಎಂದು ಹೇಳಿದಾಗ ಅವರ ಕೆಲಸ, ಸಮಯ ಅಥವಾ ಅವರ ಸಹಾಯ ನಮಗೆ ಮುಖ್ಯ ಎಂದು ತಿಳಿಸಿದಂತೆ. ಅಂದರೆ ನಾವು ಅವರ ಪ್ರಯತ್ನವನ್ನು ಗುರುತಿಸಿದ್ದೇವೆ ಮತ್ತು ಅವರನ್ನು ಗೌರವಿಸುತ್ತೇವೆ ಎಂದರ್ಥ. ಕೃತಜ್ಞತೆಯು ನಾವು ಜನರನ್ನು ಲಘುವಾಗಿ ಪರಿಗಣಿಸುವುದಿಲ್ಲ ಎಂಬುದನ್ನು ಜೀವನ ಪರ್ಯಂತ ನಡೀತಾನ ಹೋಗುತ್ತಾ. ಒಂದು ಸಣ್ಣ ಸಹಾಯ ಮಾಡಿದವರಿಗೂ ಕೂಡ ಒಂದು ಪೆನ್ ಕೊಟ್ಟಿರ್ಬೋದು, ಒಂದು ಊಟ ಕೊಟ್ಟಿರ್ಬೋದು, ಒಂದು ಕುಡ್ಲಿಕ್ಕೆ ಜಾಗ ಕೊಟ್ಟಿರ್ಬೋದು, ಇಂಥವ್ರಿಗೆಲ್ಲ ನಾವು ಏನ್ ಸಲ್ಲಿಸಬೇಕಾಗತ್ತ. ಅದು ನಮ್ಮೆಲ್ಲರ ಧರ್ಮ. ಅದೇ ಪ್ರಸ್ತುತವಾಗಿರ್ತಕ್ಕಂತಹ ಒಂದು ಮೌಲ್ಯದ ಕಲ್ಪನೆ ಏನಂದ್ರೆ ಕೃತಜ್ಞತೆಯ